ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವೇದಿತಾ ಕ್ರಿಯೇಷನ್. ನಾನಿವತ್ತು 3 ಮನೆಗಳು ಸೇಲ್ ಇದೆ ಅಂತೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ. ಸೊ ಆ ಮನೆಯದು ಇಂಟೀರಿಯರ್ಸು ಇವತ್ತು ತೋರಿಸ್ತೀನಿ. ಅದರಲ್ಲಿ ಒಂದು ಮನೆಯದು ಇವತ್ತು ಇಂಟೀರಿಯರ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ರಿಮೈನಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೆರಡು ಮನೆ ಇಂಟೀರಿಯರ್ಸ್ ಹಾಕ್ತೀನಿ. ಸೊ ಇದು ಫಸ್ಟ್ ಮನೆಯದು ಪಾರ್ಕಿಂಗ್ ಪ್ಲೇಸು. ಸೊ ಪಾರ್ಕಿಂಗ್ ತುಂಬ ಜಾಸ್ತಿನೇ ತೊಗೊಂಡಿದ್ದಾರೆ. ಇದು ಬಂದು 3 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಸೈಟ್ ಮೆಷರ್ಮೆಂಟ್ ಬಂದುಬಿಟ್ಟು 20x40 ಸೈಜಲ್ಲಿ ಇರುವಂಥದ್ದು. ಇದು ಸೌತ್ ಫೇಸಿಂಗ್ ಸೈಟು, ಬಟ್ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಿರೋದು ಈಸ್ಟ್ ಫೇಸಿಂಗೆ. ಇದಿಷ್ಟು ಪಾರ್ಕಿಂಗ್ ಸ್ಪೇಸು, 2 ಕಾರ್ ಆರಾಮಾಗಿ ನಿಲ್ಬೋದು, ಇಲ್ಲ 1 ಕಾರು, 5 ಬೈಕ್ ನಿಲ್ಲಿಸೋವಷ್ಟು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಇಲ್ಲಿ 1 BHK ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ದಾರೆ. ಸೊ 1 BHK ಸುತ್ತ ಎಲ್ಲ ಕಾಂಪೌಂಡ್ ಹಾಕಿ ವೆಂಟಿಲೇಷನಿಗೆ ಕೂಡ ಜಾಗ ಬಿಟ್ಟಿದ್ದಾರೆ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬಂದು ರೆಂಟೆಡ್ ಪರ್ಪಸ್ಗೆ 1 BHK ಹೌಸ್ ಮಾಡಿದ್ದಾರೆ. ಇದೆಲ್ಲ ಪಾರ್ಕಿಂಗ್ ತುಂಬ ದೊಡ್ಡದಾಗಿದೆ. ಪಾರ್ಕಿಂಗು ಇದು 1 BHK ರೆಂಟೆಡ್ ಪರ್ಪಸ್ ಮಾಡಿರೋದು. ಸೊ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ. ಇನ್ನೂ ಒಂದು 15-20 ಡೇಸ್ ಆಗುತ್ತೆ ಕಂಪ್ಲೀಟ್ ಆಗೋದ್ರಲ್ಲಿ. ವುಡ್ ವರ್ಕು ಮತ್ತು ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ಆಗಿದೆ. ಸೊ ಪ್ಲಮ್ಮಿಂಗ್ ಮತ್ತು ಎಲೆಕ್ಟ್ರಿಕ್ದು ಸ್ವಲ್ಪ ವುಡ್ ವರ್ಕು, ಕಿಟಕಿದೆಲ್ಲ ಪೆಂಡಿಂಗ್ ಇದೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿ ಕಾಮನ್ ಟಾಯ್ಲೆಟು. ಸೊ ಇದು ಟೈಲ್ಸ್ ಎಲ್ಲ ಅಪ್ ಟು ಸೀಲಿಂಗ್ವರೆಗೂ ಹಾಕಿದ್ದಾರೆ ಎಲ್ಲ ವಾಶ್ರೂಮ್ಗಳಲ್ಲೂ. ಕ್ಲೀನಿಂಗ್ ಪರ್ಪಸ್ಗೆ ತುಂಬ ಈಸಿ ಆಗುತ್ತೆ. ಸೊ ಅಟ್ಯಾಚ್ಡ್ TV ಯೂನಿಟ್ ಇದೆ. ಹಾಲಲ್ಲಿ ಎಂಟ್ರೆನ್ಸ್ಗೆ TV ಯೂನಿಟ್ ಇದೆ. ಅದ್ರ ಬ್ಯಾಕ್ ಸೈಡೇ ಕಿಚನ್ ಕೂಡ ಇದೆ, ಸ್ಮಾಲ್ ಕಿಚನ್ನು. ಇದು ಗ್ರೌಂಡ್ ಫ್ಲೋರಲ್ಲಿ ಚಿಕ್ಕದಾಗಿದೆ, 1 BHK. ಇದು ಕಿಚನು. ವುಡ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಿಚನಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವುಡ್ ವರ್ಕ್ ಎಲ್ಲ ಕಿಚನಲ್ಲಿ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ವೀಡಿಯೋಸು, ಹೌಸ್ ಇಂಟೀರಿಯರ್ ಡಿಸೈನು ಮತ್ತು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ಸ್ ಇನ್ಫಾರ್ಮೇಷನ್ಸು, ಅದರ್ ಹೆಲ್ತ್ ರಿಲೇಟೆಡ್ ಟಿಪ್ಸ್. ಇನ್ನೂ ಒಂದು ನಮ್ಮದು ಚಾನಲ್ ಇದೆ, ನಿಧಿ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಹೆಲ್ತ್ ರಿಲೇಟೆಡ್ ಟಿಪ್ಸು, ನಿಮಗೆ ತುಂಬಾ ಹೆಲ್ತ್ ರಿಲೇಟೆಡ್ ಟಿಪ್ಸ್ ಇದೆ. ಸೊ ಅದು ನಿಧಿ ಕ್ರಿಯೇಷನ್ ಅನ್ನೋ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರಮೋಟ್ ಮಾಡಿ. ಇದು ಗ್ರೌಂಡ್ ಫ್ಲೋರಲ್ಲಿ ಇರೋ ಬೆಡ್ರೂಮು, 1 ಬೆಡ್ರೂಮು. ಸೊ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ ಇದರಲ್ಲಿ. ತುಂಬ ಚೆನ್ನಾಗಿದೆ ವುಡ್ ವರ್ಕ್ ಎಲ್ಲ. ಸೊ ನೋಡ್ತಾ ಇರ್ಬೋದು, ಆ ಕಡೆ ಪಾರ್ಕಿಂಗ್ ಕಡೆಯಿಂದ ಈ ರೂಮ್ಗೆ ವೆಂಟಿಲೇಷನ್ ಬರುತ್ತೆ. ಸುತ್ತಲೂ ಜಾಗ ಬಿಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದು ಬಂದು ಡ್ರೆಸ್ಸಿಂಗ್ ಟೇಬಲು ಮತ್ತು ಕಬೋರ್ಡು. ಸೊ ಚೆನ್ನಾಗಿ ವುಡ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ವರೆಗೂ ಸೇಮ್ ಮೆಟೀರಿಯಲ್ಸು, ಸೇಮ್ ಎಲ್ಲ ಒಂದೇ ಥರ ಬರುತ್ತೆ. ಈವನ್ ಗ್ರಾನೈಟಿಂದ, ವುಡ್ ವರ್ಕಿಂದ ಒಂದೇ ಥರ ಯೂನಿಫಾರ್ಮಿಟಿಯಾಗಿ ಮಾಡಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK 1 BHK ಇರೋವಂಥ ಮನೆ. ಪಾರ್ಕಿಂಗ್ ತುಂಬ ದೊಡ್ಡದಾಗಿ ತೊಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಬಂದು 2 BHK ಇದೆ. ಸೆಕೆಂಡ್ ಫ್ಲೋರಲ್ಲಿ ಕೂಡ 2 BHK ಇದೆ. ನೆಕ್ಸ್ಟ್ ನೋಡಿ, ಸ್ಟೆಪ್ಸ್ಗೆಲ್ಲ ಅವರು SS ಹಾಕ್ಕೊಂಡಿದ್ದಾರೆ. ಸೊ ಎಲ್ಲ SS ರೈಲಿಂಗ್ಸು. ಈವನ್ ಸ್ಟೆಪ್ಸ್ಗೆ ಎಲ್ಲ ಆ್ಯಂಟಿ ಸ್ಕಿಡ್ ಇದು ಗ್ರಾನೈಟ್ ಹಾಕ್ಕೊಂಡಿದ್ದಾರೆ. ಸೊ ದಟ್ ಮೇಂಟೆನೆನ್ಸು ಚೆನ್ನಾಗಿದೆ. ಕಲ್ಲರು ತುಂಬ ಮೇಂಟೆನೆನ್ಸ್ಗೆ ತುಂಬ ಈಸಿ ಆಗುತ್ತೆ. ಸೊ ಚೆನ್ನಾಗಿ ಗ್ರಾನೈಟ್ ಫಿನಿಷಿಂಗ್ ಎಲ್ಲ, ಈವನ್ ವಾಲ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಗ್ರಾನೈಟ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಫಸ್ಟ್ ಫ್ಲೋರ್ಗೆ ವೆಂಟಿಲೇಷನು. ಸೊ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ ಮುಂದೆ ಫ್ರಂಟಲ್ಲಿ. ಇದು ಫಸ್ಟ್ ಫ್ಲೋರ್ಗೆ ಎಂಟ್ರೆನ್ಸು. ಎಂಟ್ರೆನ್ಸ್ಗೆ ಎಷ್ಟು ಚೆನ್ನಾಗಿ ಗ್ರಾನೈಟಲ್ಲಿ ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಫಸ್ಟ್ ಫ್ಲೋರ್ದು. ಸೊ ಮುಂದೆ ಎಲ್ಲ ಫುಲ್ಲು ಗ್ರಾನೈಟಲ್ಲೇ ಕವರ್ ಮಾಡಿದ್ದಾರೆ. ಇದು ಎಂಟ್ರೆನ್ಸು ಫಸ್ಟ್ ಫ್ಲೋರ್ಗೆ. ಸೊ ಎಂಟ್ರೆನ್ಸ್ಗೆ ಅಪೋಸಿಟಾಗಿಯೇ TV ಯೂನಿಟ್ ಬರುತ್ತೆ ಇಲ್ಲಿ. ಇದು ಫಸ್ಟ್ ಫ್ಲೋರಲ್ಲಿ 2 BHK ಇದೆ. ಸೊ ಹಾಲ್ ಕೂಡ ತುಂಬ ದೊಡ್ಡದಾಗೆ ಬಂದಿದೆ ಇದು ಫಸ್ಟ್ ಫ್ಲೋರಲ್ಲಿ. ಈ ವುಡ್ ವರ್ಕ್ ಎಲ್ಲ ಕಿಟಕಿಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ವುಡ್ ವರ್ಕು. ಈವನ್ ಫಾಲ್ ಸೀಲಿಂಗು ಅಷ್ಟೇ, ಎಲ್ಲ ಫ್ಲೋರಲ್ಲೂ ಈವನ್ ಹಾಲ್ಗೆ ಮತ್ತು ಬೆಡ್ರೂಮ್ಸ್ಗೆಲ್ಲ ಫಾಲ್ ಸೀಲಿಂಗ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇದು
ಮಾಸ್ಟರ್ ಬೆಡ್ರೂಮು. ಸೊ ಮಾಸ್ಟರ್ ಬೆಡ್ರೂಮ್ನಲ್ಲಿ ವುಡ್ ವರ್ಕು ಎಲ್ಲ ಕಬೋರ್ಡ್ಸು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ದೊಡ್ಡದಾಗೇ ಇದೆ ಇದು. ಕಿಚನ್ಗೆ ಆಪೋಸಿಟಾಗಿ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮು. ಸೊ ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಕಬೋರ್ಡ್ಸ್ಗೆ. ಈವನ್ ವೆಂಟಿಲೇಷನ್ಗಂತೂ ತೊಂದರೆನೇ ಇಲ್ಲ. ರೋಡ್ ಸೈಡ್ ಇರೋದ್ರಿಂದ ಇದು ರೂಮು ತುಂಬ ಚೆನ್ನಾಗಿ ವೆಂಟಿಲೇಷನ್ ಬರುತ್ತೆ. ಈ ರೂಮ್ಗೆ ಅಟ್ಯಾಚ್ಡ್ ಒಂದು ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ಸೊ ವೆಂಟಿಲೇಷನ್ ಇದು ಅಟ್ಯಾಚ್ಡ್ ಬಾತ್ರೂಮ್ ಅದು ರೂಮಿಗೆ. ಸೊ ಎಲ್ಲ ವಾಶ್ರೂಮ್ನಲ್ಲೂ ಟೈಲ್ಸ್ ಎಲ್ಲ ಅಪ್ ಟು ಸೀಲಿಂಗ್ವರೆಗೂ ಹಾಕಿರೋದ್ರಿಂದ ಸೊ ದಟ್ ಕ್ಲೀನಿಂಗ್ ಮೇಂಟೆನೆನ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಪ್ಲಮ್ಮಿಂಗ್ ವರ್ಕ್ ಆಗಬೇಕು ಎಲ್ಲ ಈ ಬಿಲ್ಡಿಂಗ್ಗೆ. ಇವ್ರದ್ದೇ ಓನ್ ಬೋರ್ವೆಲ್ ಕೂಡ ಇದೆ ಈ 3 ಮನೆಗೂ ಸೇರಿ. ಇದು ಬಂದು ಕಿಚನ್ನು. ಸೊ ಕಿಚನಲ್ಲೂ ಚೆನ್ನಾಗಿ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ವೆಂಟಿಲೇಷನ್ ಎಲ್ಲ ರೋಡ್ ಸೈಡ್ ಕಿಚನ್ ಬರೋದ್ರಿಂದ ಸೊ ವೆಂಟಿಲೇಷನ್ಗೇನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಕಬೋರ್ಡ್ಸ್ಗಳಲ್ಲಿ ಸಫಿಷಿಯೆಂಟಾಗಿ ಸ್ಟೋರೇಜ್ ಮಾಡ್ಕೋಬೋದು ಆರಾಮಾಗಿ. ತುಂಬಾ ಕಬೋರ್ಡ್ಸ್ ಬಂದಿದೆ. ಇವನ್ ಮೇಲೆ ಕೂಡ ತುಂಬಾ ಕಬೋರ್ಡ್ಸ್ ಇದೆ. ಇವರು ನೀರೆಲ್ಲ ವುಡ್ ಮೇಲೆ ಬೀಳಬಾರ್ದು ಅಂತ ಒಂದು ಕಟ್ಟೆ ಥರ ಗ್ರಾನೈಟಲ್ಲೇ ಒಂದು ಕಟ್ಟೆ ಥರ ಮಾಡಿದ್ದಾರೆ. ಸೊ ದಟ್ ಕಿಚನ್ ಕೌಂಟರ್ ಕ್ಲೀನ್ ಮಾಡಬೇಕಾದ್ರೆ ನೀರೇನು ವುಡ್ ಮೇಲೆ ಬೀಳೋದಿಲ್ಲ. ಸೊ ನೀಟಾಗಿ ಕಿಚನ್ ಕೌಂಟರ್ನ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಮೇಲೆಲ್ಲ ತುಂಬಾ ಕಬೋರ್ಡ್ಸ್ ಬಂದಿದ್ದಾವೆ. ಸ್ಟೋರೇಜ್ಗೆ ಸಫಿಷಿಯೆಂಟಾಗಿದೆ ಕಿಚನ್ನು. ಸೊ ಬೆಡ್ರೂಮ್ಗೆ ಆಪೋಸಿಟಾಗಿ ಕಿಚನ್ನು ಎಲ್ಲ ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಕುಬೇರನ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದಿದೆ ಮತ್ತು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬಂದಿದೆ. ಇದು ದೇವ್ರ ಮನೆ. ಇನ್ನು ವುಡ್ ವರ್ಕ್ ಎಲ್ಲ ಮಾಡ್ತಾಯಿದ್ದಾರೆ. ಪಾಲಿಷಿಂಗ್ ಎಲ್ಲ ಆಗಿಲ್ಲ ಡೋರ್ಸ್ಗೆ. ಸೊ ಹಾಲಲ್ಲಿ ಇದು ಟಿ ವಿ ಯೂನಿಟು. ಈ ಮನೆಯಲ್ಲಿ ಆ್ಯಕ್ಚುಲಿ ಬಾತ್ರೂಮ್ಗಳೆಲ್ಲ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. 10x6 ಬರುತ್ತೆ. ಇದು ತುಂಬ ದೊಡ್ಡದಾಗಿದೆ ಇದು ಬಾತ್ರೂಮ್ ವಾಶ್ರೂಮ್ಸ್ ಎಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈವನ್ ಸ್ಟೋರಿಂಗ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಟೈಲ್ಸ್ಗಳೆಲ್ಲ ಅಪ್ ಟು ಸೀಲಿಂಗ್ವರೆಗೂ ಇದೆ ಎಲ್ಲ ಬಾತ್ರೂಮ್ನಲ್ಲೂ. ಗ್ರಾನೈಟ್ ಬಂದು ಎಲ್ಲ ಮನೆಗೂ ಸೇಮ್ ಗ್ರಾನೈಟೇ, ಸೇಮ್ ಕಲರೇ ಹಾಕಿದ್ದಾರೆ. ಇದು ಇನ್ನೊಂದು ಬೆಡ್ರೂಮು. ಸೊ ಈ ರೂಮ್ಗೂ ಕೂಡ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ಫಾಲ್ ಸೀಲಿಂಗ್ ಡಿಫ್ರೆಂಟ್ ಟೈಪಲ್ಲಿ ಎಲ್ಲ ರೂಮ್ಸ್ಗೂ ಮಾಡಿದ್ದಾರೆ. ಸೊ ಕಿಟಕಿಗೆಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ವುಡ್ ವರ್ಕ್ ಕೊಟ್ಟಿದ್ದಾರೆ. ಸೈಡಲ್ಲಿ ಇನ್ನೊಂದು ಥರ ಡಿಸೈನಾಗಿ ನೀಟಾಗಿ ಕೊಟ್ಟಿದ್ದಾರೆ. ಇದು ಕಬೋರ್ಡ್ಸು. 2ನೇ ಬೆಡ್ರೂಮ್ನಲ್ಲಿ ಕಬೋರ್ಡ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಬ್ಯಾಕ್ ಸೈಡ್ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ವುಡ್ ವರ್ಕ್ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ಫ್ರಂಟಲ್ಲಿ ಅಲ್ಲೇ ಹೋಗಿ ವಿಸಿಟ್ ಮಾಡಿ ಸೈಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ. ಸೊ ಹಾಲ್ ಕೂಡ ತುಂಬ ವಿಶಾಲವಾಗಿದೆ ಕಿಚನ್ನು. ಸೊ ಇದೇ ಥರ ಈವನ್ ಸೆಕೆಂಡ್ ಫ್ಲೋರಲ್ಲೂ ಡಿಟ್ಟೋ ಹೇಗೆ ಫಸ್ಟ್ ಫ್ಲೋರ್ ಇದೆ ಅದೇ ಥರ ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಟು ಸೇಮ್ ಬಂದಿದೆ. ಮೆಷರ್ಮೆಂಟ್ ಇರ್ಬೋದು, ಈವನ್ ಎಲ್ಲನೂ ಡಬಲ್ ಬೆಡ್ರೂಮು
ಮತ್ತು ಕಿಚನ್ನು ಡಿಸೈನು ಎಲ್ಲ ಒಂದೇ ಥರ ಇದೆ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಸೆಕೆಂಡ್ ಫ್ಲೋರ್ದು ಫ್ರಂಟು. ಇಲ್ಲಿ ಕೂಡ ವೆಂಟಿಲೇಷನ್ಗೆ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿದ್ದಾರೆ. ಸೊ ಚೆನ್ನಾಗಿ ಬೆಳಕು ಬರುತ್ತೆ. ಇಲ್ಲಿ ಗ್ರಿಲ್ ಎಲ್ಲ ಹಾಕ್ಕೊಂಡಿದ್ದಾರೆ. ಸೊ ಇದು ಸೆಕೆಂಡ್ ಫ್ಲೋರ್ದು ಎಂಟ್ರೆನ್ಸ್. ಸೊ ಎಂಟ್ರಿ ಆದರೆ ಸೆಕೆಂಡ್ ಫ್ಲೋರಲ್ಲಿ ಕೂಡ ಎಂಟ್ರೆನ್ಸ್ಗೆ ಆಪೋಸಿಟಾಗಿ ಟಿ ವಿ ಯೂನಿಟ್ ಕಾಣಿಸುತ್ತೆ. ಇವನ್ ಸೇಮ್ ಡಿಸೈನಲ್ಲೇ ಮಾಡಿದ್ದಾರೆ. ಪಕ್ಕಕ್ಕೆ ಪೂಜಾ ರೂಮು ಸೇಮು ಅದೇ ಥರನೇ ಮಾಡಿದ್ದಾರೆ. ಕೆಳಗಡೆ ಹೇಗಿತ್ತೋ ಅದೇ ಥರ ಡಿಸೈನು. ಇವನ್ ಕಿಚನ್ ಕೂಡ ಸೇಮ್ ಬರುತ್ತೆ. ಸೈಜಲ್ಲೂ ಡಿಸೈನಲ್ಲೂ ಎಲ್ಲ ಸೇಮು. ಸ್ಟೋರೇಜ್ ನೋಡಿ ಎಷ್ಟೊಂದು ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇದೇ ಥರನೇ ಕೆಳಗಡೆನೂ ಕೊಟ್ಟಿದ್ದಾರೆ. ಎರಡು ಕಡೆ ಸ್ಟೋರೇಜು. ಸೊ ಡಿಫ್ರೆಂಟಾಗಿ ಫಾಲ್ ಸೀಲಿಂಗ್ ಹಾಲಲ್ಲಿ ಮಾಡಿದ್ದಾರೆ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಸೊ ಮಾಸ್ಟರ್ ಬೆಡ್ರೂಮು ಎರಡು ಮಾಸ್ಟರ್ ಬೆಡ್ರೂಮ್ನಲ್ಲೂ ಕಬೋರ್ಡ್ಸ್ಗೆಲ್ಲ ಸ್ಲೈಡಿಂಗೇ ಕೊಟ್ಟಿದ್ದಾರೆ. ಇದೆಷ್ಟು ಚೆನ್ನಾಗಿದೆ ನೋಡಿ ಫಾಲ್ ಸೀಲಿಂಗ್ ಡಿಸೈನು. ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಸೊ ಸಫಿಷಿಯೆಂಟ್ ಸ್ಟೋರೇಜ್ಗಂತ ತುಂಬಾ ಕಬೋರ್ಡ್ಸ್ ಕೊಟ್ಟಿರೋದ್ರಿಂದ ಸೊ ಸ್ಟೋರೇಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಡ್ರೆಸ್ಸಿಂಗ್ ಟೇಬಲ್ ತುಂಬ ದೊಡ್ಡದಾಗಿದೆ. ಇದು ಅರೌಂಡ್ 2.5 ಫೀಟಲ್ಲಿ ಇದೆ. ಇವನ್ ಬ್ಯಾಕ್ ಸೈಡು ಮಿರರ್ ಬ್ಯಾಕ್ ಸೈಡ್ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ಟಾಯ್ಲೆಟು. ಸೇಮ್ ಮೆಷರ್ಮೆಂಟು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಹೇಗಿತ್ತು ಅದೇ ಥರ ಡಿಟ್ಟೋ ಇದೆ. ಸೊ ನೆಕ್ಸ್ಟ್ ಹಾಲ್ಗೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಸೆಕೆಂಡ್ ಬೆಡ್ರೂಮು. ಸೇಮ್ ದೇವ್ರ ಮನೆ ಕೂಡ ಸೇಮ್ ಡಿಟೋ ಅದೇ ಥರ ಫಸ್ಟ್ ಫ್ಲೋರಲ್ಲಿ ಹೇಗಿತ್ತು ಅದೇ ಥರ ಇದೆ. ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ ದೇವ್ರ ಮನೆಗೂ. ಇನ್ನು ಪೇಂಟಿಂಗ್ ಆಗಿಲ್ಲ, ಪೇಂಟಿಂಗ್ ಪೆಂಡಿಂಗ್ ಇದೆ. ಸೊ ಪೇಂಟಿಂಗ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮನೆ. ಸೊ ಇದು ಬಂದು ಬಾತ್ರೂಮ್ ಕಾಮನ್ ಟಾಯ್ಲೆಟು ನೋಡಿ ಎಷ್ಟು ದೊಡ್ಡದಾಗಿದೆ. ವಿಡಿಯೋಗಿನ್ನ ಅಲ್ಲೇ ಹತ್ರ ನೋಡಿದ್ರೆ ಇನ್ನೂ ತುಂಬ ದೊಡ್ಡದಾಗಿ ಅನಿಸುತ್ತೆ. 10/6 ಇರ್ಬೋದು. ಇದು 10/6. ಇವನ್ ಸ್ಟೋರೇಜ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಬಾತ್ರೂಮ್ಗಳಲ್ಲಿ. ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಬೆಡ್ರೂಮ್ ಇದು. ಸೊ ಇಲ್ಲೂ ಕೂಡ ಎಲ್ಲ ವುಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲಿ ಫಾಲ್ ಸೀಲಿಂಗ್ ಅಗೇನ್ ಡಿಫ್ರೆಂಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಸೆಕೆಂಡ್ ಬೆಡ್ರೂಮು. ನೋಡಿ ಡ್ರೆಸ್ಸಿಂಗ್ ಟೇಬಲ್ ಬ್ಯಾಕ್ ಸೈಡು ಕೂಡ ಸ್ಟೋರೇಜ್ ಆಪ್ಷನ್ ಚೆನ್ನಾಗಿದೆ. ಕಬೋರ್ಡ್ಸ್ಗಳೆಲ್ಲ ತುಂಬ ಸಫಿಷಿಯೆಂಟ್ ಸ್ಟೋರೇಜ್ ಮಾಡಲಿಕ್ಕೆ ಡಿವೈಡರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಹಾಲು ತುಂಬ ವಿಶಾಲವಾಗಿದೆ. ಇದು ಡ್ರೆಸ್ಸಿಂಗ್ ಟೇಬಲ್ ಬ್ಯಾಕ್ ಸೈಡ್ ಮಿರರ್ ಬ್ಯಾಕ್ ಸೈಡ್ ಸ್ಟೋರೇಜಿಗೆ. ತುಂಬ ಚೆನ್ನಾಗಿದೆ. ಸೈಟ್ ವಿಸಿಟ್ ಮಾಡಿ ಗೊತ್ತಾಗುತ್ತೆ. ಇದು ಕಿಚನ್ಗೆ ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪ ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕಿಚನ್ಗೆ ಎಂಟ್ರಿ ಆಗಬೇಕಾದ್ರೆ ಬೆಡ್ರೂಮ್ಗೆ ಮತ್ತು ಕಿಚನ್ಗೆ ಎಂಟ್ರಿ ಆಗಬೇಕಾದ್ರೆ ಆ ವಾಲಲ್ಲಿ ಎಂಟ್ರೆನ್ಸ್ ವಾಲಲ್ಲಿ ವುಡ್ ವರ್ಕ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ. ಈವನ್ ಎಲ್ಲ ಕಿಟಕಿಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೇಮ್ ಥರ ಚೆನ್ನಾಗಿದೆ ಇದು. ಸೊ ಈಗ ಟೆರೆಸ್ ಮೇಲೆ ಹೋದರೆ ಟೆರೆಸ್ ಇದೆ.
ಸೊ ಇದೆಲ್ಲ ಗ್ರಿಲ್ಲಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅದು ಕೆಳಗಡೆ ನಾವು ವೆಂಟಿಲೇಷನ್ಗೆ ಏನು ಕೊಟ್ಟಿದ್ದಾರಲ್ಲ ಅದು ಫುಲ್ ಕ್ಲೋಸ್ ಮಾಡಿದ್ದಾರೆ ಗ್ರಿಲ್ ಹಾಕಿ. ಆಗಲೇ ವಾಟರ್ ಟ್ಯಾಂಕ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಸ್ಪೇಸು. ಸೊ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಏರಿಯಾ. ಅಕ್ಕಪಕ್ಕ ಚೌಟ್ರೀಸು, ಸ್ಕೂಲು ಎಲ್ಲ ಇದೆ. ಇನ್ನೆರಡು ಮನೆಯದು ಟೆರೇಸ್ ಅದು ನೋಡಿ. ಇದು ಸ್ಟೇರ್ ಕೇಸ್ಗೆಲ್ಲಿ ಮಳೆ ಬಂದಾಗ ನೀರೆಲ್ಲ ಬರಬಾರ್ದು ಅಂತೇಳ್ಬಿಟ್ಟು ಸೊ ಶೀಟ್ ಹಾಕ್ಲಿಕ್ಕೆ ಈ ಥರ ಮಾಡಿದ್ದಾರೆ. ಸೊ ಇನ್ನೂ 2 ಮನೆದು ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದು ಡಿಫ್ರೆಂಟಾಗಿದೆ, ಇಂಟೀರಿಯರ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಬೇರೆ ಮನೆಗಳಲ್ಲಿ ಡಿಫ್ರೆಂಟ್ ಇಂಟೀರಿಯರ್ ಡಿಸೈನು. ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ಸಜೆಷನ್ನು ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನಮ್ಮದು ಇನ್ನೊಂದು ಹೆಲ್ತ್ ರಿಲೇಟೆಡ್ ಚಾನಲ್ಲು ಇದೆ, ನಿಧಿ ಕ್ರಿಯೇಷನ್ನು, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟಾಗಿ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಇದೆ, ಸ್ಪೆಷಲಿ ಹಾಸ್ಪಿಟಲಲ್ಲಿ ಕೊಡೋವಂಥ ಟ್ರೈನಿಂಗ್ಸು. ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಲಾಸ್ಟು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇನ್ನು 15-20 ಡೇಸಲ್ಲಿ ಕಂಪ್ಲೀಟ್ ವರ್ಕ್ ಮುಗಿಯುತ್ತೆ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಸಿಲಿಂಡರೆಲ್ಲ ಇಡೋದಕ್ಕೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಪಾರ್ಕಿಂಗಲ್ಲಿ. ಸೊ ನೋಡಿ ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಪ್ಲೀಸ್ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.